ಈಗ ಎಲ್ಲೆಲ್ಲೂ ಬರೀ ಶಬ್ದ, ಗದ್ದಲ. ಈ ಗದ್ದಲದ ನಡುವೆ ವಿವೇಕದ ದಾರಿಯನ್ನ ಹುಡುಕೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ವಿಚಾರಗರ ಬೆಳಕಿನಲ್ಲಿ. ಸ್ವಲ್ಪ ಯೋಚನೆ ಮಾಡಿ, ಇವತ್ತು ನಮ್ಮ ಕೈಯಲ್ಲಿರೋ ಫೋನ್ಗಳಲ್ಲಿರೋ ಮಾಹಿತಿ ಬಹುಶಃ 300 ವರ್ಷಗಳ ಹಿಂದಿನ ಇಡೀ ಪ್ರಪಂಚದ ಜ್ಞಾನಕ್ಕಿಂತ ಹೆಚ್ಚು. ಆದ್ರೆ ಇಷ್ಟೆಲ್ಲ ಮಾಹಿತಿ ಇದ್ರೂ ಜ್ಞಾನ ಎಲ್ಲಿದೆ? ಇದೊಂದು ವಿಚಿತ್ರ ವಿಪರ್ಯಾಸ. ಇದರ ಬಗ್ಗೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ದಶಕಗಳ ಹಿಂದೆಯೇ ಎಚ್ಚರಿಸಿದ್ರು. ಹೌದು, ನಮ್ಮ ಜೇಬಿನಿರೋದು ಬರೀ ಫೋನ್ ಅಲ್ಲ, ಅದೊಂದು ಸೂಪರ್ ಕಂಪ್ಯೂಟರ್. ಆದ್ರೆ ಈ ತಾಂತ್ರಿಕ ಪ್ರಗತಿಯಿಂದ ಒಂದು ಹೊಸ ಬಿಕ್ಕಟ್ಟು ಶುರುವಾಗಿದೆ. ಅದೇ ಈ ಗದ್ದಲದ ಯುಗ. ಇವು ಕೇವಲ ಪುಸ್ತಕದ ಮಾತುಗಳಲ್ಲ, ನಮ್ಮ ಕಣ್ಣು ಮುಂದೆ ನಡೀತಿದೆ ಅಲ್ವಾ? ಟೆಕ್ನಾಲಜಿ ಬೆಳೆದಂತೆ ಮೂಢನಂಬಿಕೆ ಕೂಡ ಬೆಳೀತಿದೆ. ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಬದಲು ಜಗಳ ಮಾಡೋದೇ ಜಾಸ್ತಿಯಾಗಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಯೋಚನೆ ಮಾಡೋರನ್ನ ಸೃಷ್ಟಿ ಮಾಡ್ತಿಲ್ಲ. ಇದೆಲ್ಲ ಒಂದೇ ಒಂದು ಅಪಾಯಕಾರಿ ಸತ್ಯವನ್ನ ಸೂಚಿಸುತ್ತೆ: ನಮ್ಮ ತರ್ಕಿಸೋ ಶಕ್ತಿಯೇ ಕಡಿಮೆ ಆಗ್ತಿದೆ. ಇದು ತುಂಬಾನೇ ಮುಖ್ಯವಾದ ಅಂಶ. ಡಾಕ್ಟರ್ ನರಸಿಂಹಯ್ಯನವರಿಗೆ ಇದು ಸ್ಪಷ್ಟವಾಗಿ ಗೊತ್ತಿತ್ತು. ನಿಜವಾದ ಅಪಾಯ ಇರೋದು ಮಾಹಿತಿಯ ಕೊರತೆಯಿಂದಲ್ಲ, ಬದಲಿಗೆ ಸ್ಪಷ್ಟವಾಗಿ ಯೋಚಿಸುವ ನಮ್ಮ ಸಾಮರ್ಥ್ಯವನ್ನೇ ನಾವು ಕಳ್ಕೊಳ್ತಿರೋದ್ರಿಂದ. ಹಾಗಿದ್ರೆ ಈ ಗದ್ದಲದಿಂದ ಹೊರಬರೋದು ಹೇಗೆ? ಅದಕ್ಕೆ ಬೇಕಿರೋದು ಒಂದೇ ಶಕ್ತಿ: ಪ್ರಶ್ನಿಸುವ ಧೈರ್ಯ. ಈ ಧೈರ್ಯದ ದಾರಿಯನ್ನ ನಮ್ಗೆಲ್ಲ ತೋರಿಸ್ಕೊಟ್ಟವ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ. ಎಲ್ಲರೂ ಪ್ರೀತಿಯಿಂದ ಕರೆಯೋ ಹಾಗೆ ನಮ್ಮ ಎಚ್ಎನ್. ಅವರ ಪ್ರಕಾರ ಪರಿಹಾರ ಇರೋದು ಬರೀ ಪುಸ್ತಕದ ಜ್ಞಾನದಲ್ಲ. ನಿಜವಾದ ಬದಲಾವಣೆ ಬರೋದು ನಾವು ಯೋಚನೆ ಮಾಡೋ ರೀತಿಯಿಂದ, ನಾವು ನಡೆದುಕೊಳ್ಳೋ ರೀತಿಯಿಂದ. ಅದಕ್ಕೆ ಅವ್ರು ಹೇಳಿದ್ದು, ವೈಜ್ಞಾನಿಕ ಮನೋಭಾವ ಅನ್ನೋದು ಒಂದು ಸ್ಕಿಲ್ ಅಲ್ಲ, ಅದೊಂದು ಕ್ಯಾರೆಕ್ಟರ್, ಅಂದ್ರೆ ನಡತೆ ಅಂತ. ಎಚ್ಎನ್ ಅವರ ಚಿಂತನೆಯ ಅಡಿಪಾಯವೇ ಈ ನೈತಿಕ ಶಿಸ್ತು. ಈ ಗದ್ದಲದ ಯುಗದಲ್ಲಿ ಅಲುಗಾಡದೆ ಗಟ್ಟಿಯಾಗಿ ನಿಲ್ಲೋಕೆ ಈ ಶಿಸ್ತು ಹೇಗೆ ಸಹಾಯ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಎಚ್ಎನ್ ಅವರು ವೈಜ್ಞಾನಿಕ ಮನೋಭಾವವನ್ನ ಯಾವತ್ತೂ ಪದವಿ ಅಂತ ಹೇಳಿಲ್ಲ, ಬದಲಿಗೆ ಅದೊಂದು ನೈತಿಕ ನಿಲುವು ಅಂದ್ರು. ಅಂದ್ರೆ ನಮಗನ್ಕೂಲ ಆಗತ್ತೆ ಅಂತ ಸತ್ಯವನ್ನ ಬಗ್ಗಿಸೋದಲ್ಲ, ಸತ್ಯಕ್ಕಾಗಿ ನಿಲ್ಲೋದು. ಇದೊಂದು ರೀತಿ ನಮ್ಮ ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಬೌದ್ಧಿಕ ಸ್ವಚ್ಛತೆ ಇದ್ದ ಹಾಗೆ. ಈ ಶಿಸ್ತನ್ನ ಬೆಳೆಸ್ಕೊಳ್ಳೋಕೆ 4 ಮೆಟ್ಟಿಲುಗಳಿವೆ. ಮೊದಲನೆಯದು ಪ್ರತಿಯೊಂದನ್ನು ಸಂಶಯದಿಂದ ನೋಡೋದು, ಆದ್ರೆ ಸಹಾನುಭೂತಿಯಿಂದ. ಎರಡನೇದು ಯಾರು ಹೇಳಿದ್ರು ಅನ್ನೋದಕ್ಕಿಂತ ಏನು ಪುರಾವೆ ಇದೆ ಅನ್ನೋದಕ್ಕೆ ಬೆಲೆ ಕೊಡೋದು. ಮೂರನೇದು ನಾವು ತುಂಬಾ ಇಷ್ಟಪಡೋ ನಂಬಿಕೆಗಳೇ ತಪ್ಪಾಗಿದ್ರೂ ಅದನ್ನ ಒಪ್ಕೊಳ್ಳೋಕೆ ಸಿದ್ಧವಾಗಿರೋದು. ಮತ್ತು ಕೊನೆಯದಾಗಿ, ಅತಿ ಮುಖ್ಯವಾಗಿ, ನನಗೆ ಗೊತ್ತಿಲ್ಲ ಅಂತ ಒಪ್ಕೊಳ್ಳೋ ವಿನಮ್ರತೆ. ಇದರ ಮುಂದಿನ ಭಾಗವಾಗಿ ತೆರೆದ ಮನಸ್ಸು ಅಥವಾ ಓಪನ್ ಮೈಂಡ್ ಅನ್ನೋದರ ಬಗ್ಗೆ ಇರೋ ಒಂದು ದೊಡ್ಡ ತಪ್ಪು ತಿಳುವಳಿಕೆಯ ಬಗ್ಗೆ ಎಚ್ಎನ್ ಎಚ್ಚರಿಸಿದ್ರು. ಅವರ ಮಾತಿನ ಅರ್ಥ ಸ್ಪಷ್ಟವಾಗಿದೆ. ತೆರೆದ ಮನಸ್ಸು ಅಂದ್ರೆ ಖಾಲಿ ಮನಸ್ಸಲ್ಲ. ಯಾಕಂದ್ರೆ ಖಾಲಿ ಮನಸ್ಸಿನಲ್ಲಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ತುಂಬಿ ಹೋಗಬಹುದು. ನಿಜವಾದ ತೆರೆದ ಮನಸ್ಸಿಗೆ ತರ್ಕ ಮತ್ತು ಪುರಾವೆ ಅನ್ನೋ ಬಲವಾದ ಫಿಲ್ಟರ್ಗಳು ಬೇಕೇ ಬೇಕು. ಆಗಿನ ಕಾಲದ ಸವಾಲುಗಳೇ ಇವತ್ತೂ ಇವೆ, ಆದರೆ ಅವುಗಳ ರೂಪ ಅಷ್ಟೇ ಬದಲಾಗಿದೆ. ನೋಡಿ, ಅಂದಿನ ದೇವಮಾನವರು ಇಂದಿನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಾಗಿದ್ದಾರೆ. ಅಂದಿನ ಪವಾಡಗಳು ಇಂದಿನ ಅಲ್ಗಾರಿದಮ್ಗಳಾಗಿವೆ. ಮತ್ತು ಅಂದಿನ ಕುರುಡು ನಂಬಿಕೆ ಇಂದು ವೈರಲ್ ಆಗೋ ವಿಷಯವಾಗಿದೆ. ಇದು ಅವರು ಯಾವತ್ತೂ ರಾಜಿ ಮಾಡ್ಕೊಳ್ಳದ ನಿಲುವಾಗಿತ್ತು. ಯಾರಾದ್ರೂ ಒಂದು ಅಸಾಮಾನ್ಯವಾದ ವಿಷಯ ಹೇಳಿದ್ರೆ ಅದಕ್ಕೆ ಅಸಾಮಾನ್ಯವಾದ ಪರಿಶೀಲನೆಯೂ ಬೇಕು. ನನ್ನ ಮನಸ್ಸಿಗೆ ನೋವಾಯ್ತು ಅನ್ನೋದು ಯಾವತ್ತೂ ಸತ್ಯಕ್ಕೆ ಸಾಕ್ಷಿಯಾಗಲ್ಲ. ಹಾಗಾದ್ರೆ ಎಚ್ಎನ್ ನಮ್ಗೆ ಬಿಟ್ಟು ಹೋಗಿರುವ ಈ ಅದ್ಭುತ ಪರಂಪರೆಯನ್ನ ಬಳಸಿ ನಾವು 2ನೇ ಪುನರುಜ್ಜೀವನವನ್ನ ಕಾಣೋಕೆ ಸಾಧ್ಯನಾ? ನಮ್ಮ ಮುಂದಿರುವ ನಿಜವಾದ ಸವಾಲುಗಳೇನು? ನಮ್ಮ ಮುಂದೆ ಈಗ 2 ಆಯ್ಕೆಗಳಿವೆ. ಒಂದು, ಕೇವಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಹೋಗೋದು. ಇದು ತುಂಬಾ ಸುಲಭ. ಇನ್ನೊಂದು, ಜ್ಞಾನವನ್ನ ಬೆಳೆಸೋದು. ಇದು ಕಷ್ಟ. ಇದಕ್ಕೆ ಪ್ರಶ್ನೆ ಮಾಡಬೇಕು, ತರ್ಕ ಬೇಕು. ಮೊದಲ ಪುನರುಜ್ಜೀವನ ಅಧಿಕಾರದ ಕುರುಡು ವಿಧೇಯತೆಯಿಂದ ನಮ್ಮನ್ನ ಮುಕ್ತಗೊಳಿಸಿತ್ತು. ಮುಂದಿನ ಪುನರುಜ್ಜೀವನ ನಮ್ಮನ್ನ ಈ ಗದ್ದಲದ ಕುರುಡು ವಿಧೇಯತೆಯಿಂದ ಮುಕ್ತಗೊಳಿಸಬೇಕು. ಇದು ಎಚ್ಎನ್ ನಮ್ಗೆ ಬಿಟ್ಟು ಹೋದ ಅಂತಿಮ ಮತ್ತು ತುರ್ತಾದ ಎಚ್ಚರಿಕೆ. ಯಾದ ಸಮಾಜ ಪ್ರಶ್ನೆ ಕೇಳೋಕೆ ಭಯಪಡುತ್ತೋ ಆ ಸಮಾಜ ಆಗ್ಲೇ ತನ್ನ ಭವಿಷ್ಯವನ್ನ ಇನ್ನೊಬ್ರ ಕೈಗೆ ಕೊಟ್ಬಿಟ್ಟಿದೆ ಅಂತ ಅರ್ಥ. ಹಾಗಾದ್ರೆ ನಮ್ಮ ಆಯ್ಕೆ ಯಾವುದು? ನಾವು ಕೇವಲ ಮಾಹಿತಿಯನ್ನ ಶೇಖರಿಸ್ತಾ ಹೋಗ್ತೀವಾ, ಅಥವಾ ಜ್ಞಾನವನ್ನ ಬೆಳೆಸಿ ತರ್ಕಬದ್ಧ ಮತ್ತು ಮಾನವೀಯತೆಯಿಂದ ಕೂಡಿದ ಭವಿಷ್ಯವನ್ನ ಕಟ್ತೀವಾ? ಈ ಆಯ್ಕೆ ಈಗ ನಮ್ಮ ಕೈಯಲ್ಲಿದೆ.